ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಪಿರಮಿಡ್ನ ನೋಡೋದಿಕ್ಕೆ ಈಜಿಪ್ಟ್ಗೆ ಹೋಗೋ ನೆಸಸಿಲ್ಲ. ನಮ್ಮ ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ಅಲ್ಲೇ ನಾವು ಪಿರಮಿಡ್ನ ನೋಡಬಹುದು ಅಂದ್ರೆ ನೀವು ನಂಬ್ತೀರಾ? ಬನ್ನಿ, ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಬರೀ 40 ಕಿಲೋಮೀಟರು, ಕನಕಪುರದಿಂದ 24 ಕಿಲೋಮೀಟರ್ ಅಲ್ಲಿ ಲೊಕೇಟ್ ಆಗಿರುವ ಪಿರಮಿಡ್ ವ್ಯಾಲಿ ಆಫ್ ಇಂಟರ್ನ್ಯಾಷನಲ್ಗೆ ಹೋಗ್ತಾ ಇದ್ದೀವಿ. ಪಿರಮಿಡ್ ವ್ಯಾಲಿಯಲ್ಲಿ ನೋಡುವಂತ ಪ್ಲೇಸಸ್ ಮತ್ತೆ ಅಲ್ಲಿಗೆ ಹೋಗೋಕೆ ಇರುವ ಬಸ್ ರೂಟ್ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ಪಿರಮಿಡ್ ವ್ಯಾಲಿ ವೀಕೆಂಡ್ಸ್ ಅಲ್ಲಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು. ಈ ಪಿರಮಿಡ್ ವ್ಯಾಲಿಗೆ ಹೋಗೋದಕ್ಕೆ ಬಸ್ ರೂಟ್ ಬಗ್ಗೆ ನೋಡೋದಾದ್ರೆ, ಈ ಪಿರಮಿಡ್ ವ್ಯಾಲಿಗೆ ಹೋಗೋದಕ್ಕೆ ಬಸ್ಸಸ್ಸು ಬನಶಂಕರಿಯಿಂದ ಆರೋಹಳ್ಳಿಗೆ ಹೋಗೋ ಬಸ್ಸಲ್ಲಿ ನೀವು ಹತ್ಕೊಂಡ್ರೆ ಆ ಬಸ್ಸಲ್ಲಿ ನಿಮಗೆ ಕೆಬ್ಬೆದೊಡ್ಡಿ ಗೇಟ್ ಅಂತ ಸ್ಟಾಪ್ ಬರುತ್ತೆ. ಆ ಸ್ಟಾಪಲ್ಲಿ ಇಳ್ಕೊಂಡು ಸುಮಾರು 2 ಕಿಲೋಮೀಟರು ನೀವು ಒಳಗಡೆ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಇಲ್ಲಿ ಗೇಟಲ್ಲಿ ನಿಮಗೆ ಆಟೋ ಫೆಸಿಲಿಟೀಸ್ ಸಹ ಇರುತ್ತೆ. ನೀವು ಅದರಲ್ಲಾದರೂ ಹೋಗಬಹುದು ಈ ಪಿರಮಿಡ್ ವ್ಯಾಲಿಗೆ. ಇಲ್ಲ ಅಂತಾನೆ ನೀವು 2 ಕಿಲೋಮೀಟರ್ ನಡ್ಕೊಂಡೆ ಈ ಪಿರಮಿಡ್ ವ್ಯಾಲಿನ ರೀಚ್ ಆಗಬಹುದು. ಈ ಗೇಟಿಂದ ಪಿರಮಿಡ್ ವ್ಯಾಲಿಗೆ ಆಟೋದಲ್ಲಿ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಪಿರಮಿಡ್ ವ್ಯಾಲಿಗೆ ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಇಲ್ಲ. ಇದೇ ನೋಡಿ ಎಂಟ್ರಿ ಗೇಟು. ನೀವು ಇನ್ ಕೇಸ್ ಕಾರ್ ಅಥವಾ ಬೈಕಲ್ಲಿ ಬಂದ್ರೆ ಮಾತ್ರ ಪಾರ್ಕಿಂಗ್ ಚಾರ್ಜಸ್ನ ತಗೋಬೇಕು. ಇಲ್ಲಿ ಕಾರ್ಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ, ಬೈಕ್ಗೆ 30 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಪಿರಮಿಡ್ ವ್ಯಾಲಿ ಎಂಟ್ರಿ ಟೈಮ್ ನೋಡೋದಾದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇರುತ್ತೆ. ಒಳಗಡೆ ಹೋಗ್ತಿದ್ದಂಗೆ ನಮಗೆ ಸುತ್ತಲೂ ಮರಗಿಡಗಳು, ಪ್ರಶಾಂತವಾದ ವಾತಾವರಣ ಎಲ್ಲದನ್ನು ನಾವು ನೋಡಬಹುದು. ಈ ರೋಡಲ್ಲಿ ಮುಂದೆ ಹೋಗ್ತಿದ್ದಂಗೆ ನಮಗೆ ಲೆಫ್ಟ್ ಸೈಡಿಗೆ ನಾವು ಬೋಟಿಂಗ್ ಪಾಯಿಂಟ್ನ ನೋಡ್ತೀವಿ. ಇಲ್ಲಿ ಕಯಾಕಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. 2 ಮೆಂಬರ್ಸ್ದು 200 ರುಪೀಸು, 4 ಮೆಂಬರ್ಸ್ ಹೋಗೋದ್ರಲ್ಲಿ 400 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮಗೆ ಬುದ್ಧನ ಸ್ಟ್ಯಾಚ್ಯೂ ನೋಡ್ತೀವಿ. ಈ ಬುದ್ಧ ಸ್ಟ್ಯಾಚ್ಯೂ ಹಿಂದೆನೆ ನಾವು ಪಿರಮಿಡ್ ವ್ಯಾಲಿನ ನೋಡೋದು. ನೋಡಿ, ಇದೇ ಪಿರಮಿಡ್ ವ್ಯಾಲಿ. ಇದರ ಒಳಗಡೆ ನಾವು ಧ್ಯಾನ ಮಂದಿರವನ್ನ ನೋಡ್ತೀವಿ. 40 ಎಕರೆ ವಿಸ್ತೀರ್ಣದ ಈ ಕ್ಯಾಂಪಸ್ಸು ಧ್ಯಾನಕ್ಕಾಗಿ ಮಾತ್ರ ಮೀಸಲಾದ ವಿಶ್ವದ ಅತಿ ದೊಡ್ಡ ಪಿರಮಿಡ್ ರಚನೆಯನ್ನು ಹೊಂದಿದೆ. 100 ಅಡಿ ಎತ್ತರದ 10 ಅಂತಸ್ತಿನ ಕಟ್ಟಡ ಇದಾಗಿದೆ. ಈ ಮೆಗಾ ಪಿರಮಿಡ್ ಧ್ಯಾನಸ್ಥರಿಗೆ ಶಾಂತಿಯನ್ನು ಕೊಡುತ್ತದೆ. ಇಲ್ಲಿ ಒಳಗಡೆ ಹೋದ್ರೆ ಯಾವುದೇ ರೀತಿ ಫೋನು ಅಲೋ ಮಾಡೋದಿಲ್ಲ. ಅದರಿಂದ ನಾವು ಫೋನ್ನ ಸೈಲೆಂಟ್ ಅಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ ಫುಲ್ ಡಾರ್ಕ್ ಇರುತ್ತೆ. ಅಲ್ಲಿ ನಾವು ಧ್ಯಾನವನ್ನ ಮಾಡಿಕೊಂಡು ಬಂದ್ವಿ ಅಂದ್ರೆ ನಮಗೆ ತುಂಬಾನೇ ಚೆನ್ನಾಗಿ ಪೀಸ್ ಆಗಿ ಫೀಲ್ ಆಗುತ್ತೆ. ನಾವು ಇದರ ಒಳಗಡೆ ಎಷ್ಟೊತ್ತಾದ್ರೂ ಧ್ಯಾನವನ್ನ ಮಾಡಬಹುದು. ಧ್ಯಾನವನ್ನ ಮಾಡಿಕೊಂಡು ಆಚೆ ಹೋಗ್ತಿದ್ದಂಗೆ ನಮಗೆ ಶಾಪಿಂಗ್ ಸೆಂಟರ್ಸ್ ಇದೆ. ಅಲ್ಲಿ ನಾವು ಶಾಪಿಂಗ್ ಸಹ ಮಾಡಬಹುದು. ಇಲ್ಲಿ ಬೋರ್ಡಲ್ಲಿ ಒಳಗಡೆ ಏನೇನಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನ ನಾವು ನೋಡಿಕೊಂಡು ಒಂದೊಂದಾಗಿ ಫಾಲೋ ಮಾಡಬಹುದು. ಈ ಪಿರಮಿಡ್ ವ್ಯಾಲಿಯಲ್ಲಿ ನಾವು ಧ್ಯಾನವನ್ನ ಮಾಡಿಕೊಂಡು ನೆಕ್ಸ್ಟ್ ಹೋಗೋದೇನೆ ಆಕ್ಟಿವಿಟಿ ಝೋನು. ಈ ಆಕ್ಟಿವಿಟಿ ಝೋನ್ಗೆ ಹೋಗೋದಕ್ಕೆ ನಾವು ಇಲ್ಲಿ ಬೋರ್ಡಲ್ಲಿ ಎಲ್ಲ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಅದ್ರ ರೂಟ್ನ ನೋಡಿಕೊಂಡು ಹೋಗಬಹುದು. ಈ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಮೊಲ, ಬಾತುಕೋಳಿ ಎಲ್ಲದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಬಹುದು.
ಈ ಆಕ್ಟಿವಿಟಿ ಝೋನ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಶನೇಶ್ವರ ದೇವಾಲಯವು ಸಹ ಸಿಗುತ್ತೆ. ಅಲ್ಲಿ ದೇವರ ದರ್ಶನವನ್ನ ಪಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮಗೆ ಆಕ್ಟಿವಿಟಿ ಝೋನು ಕಾಣಿಸುತ್ತೆ. ಇಲ್ಲಿರುವ ಗೇಮ್ಸ್ಗೆ ಒಂದೊಂದಕ್ಕೂ ಸಪರೇಟ್ ಆಗಿ ಚಾರ್ಜಸ್ ಇರುತ್ತೆ. ಎಲ್ಲದನ್ನು ನಾನು ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ನೋಡಿ. ಈ ಆಕ್ಟಿವಿಟಿ ಝೋನಲ್ಲಿ ಒಂದೊಂದು ಗೇಮ್ಸ್ಗೂ ಸಪರೇಟ್ ಚಾರ್ಜಸ್ ಇರುತ್ತೆ. ಎಲ್ಲದನ್ನು ಈ ಲಿಸ್ಟಲ್ಲಿ ಹಾಕಿದ್ದಾರೆ. ಇದರಲ್ಲಿ ನಾವು ನೋಡಿಕೊಂಡು ಪೇ ಮಾಡಿಬಿಟ್ಟು ಇಲ್ಲಿ ಗೇಮ್ಸ್ನ ಆಡಬಹುದು. ನಾವಿಲ್ಲಿ ಗನ್ ಶೂಟಿಂಗ್ ಮತ್ತು ಆರ್ಚರಿನ ತಗೊಂಡಿದ್ವಿ. ನಮಗೆ 150 ಚಾರ್ಜ್ ಮಾಡಿದ್ರು. ಟೋಟಲ್ 300 ರುಪೀಸ್ನ ಪೇ ಮಾಡಿಬಿಟ್ಟು ನಾವು ಇಲ್ಲಿರುವ 2 ಗೇಮ್ನು ಆಡಿಕೊಂಡು ತುಂಬಾ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಮಗೆ ಗೇಮು ಗೊತ್ತಾಗಿಲ್ಲ ಅಂತ ಅಂದರೆ ನಮಗೆ ಅವರು ಎಕ್ಸ್ಪ್ಲೇನ್ ಸಹ ಮಾಡ್ತಾರೆ. ಅದನ್ನು ನಾವು ನೋಡಿಕೊಂಡು ಕಲ್ತ್ಕೊಂಡು ಆಡಬಹುದು. ಇಲ್ಲಿ ಮಧ್ಯಾಹ್ನ 12:30ಯಿಂದ 2 ಗಂಟೆ ತನಕ ಅನ್ನದಾಸೋಹ ಭವನದಲ್ಲಿ ಊಟ ಇರುತ್ತೆ. ನೀವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ಪ್ಲೇಸು ಬೆಸ್ಟ್ ಅಂತಲೇ ಹೇಳಬಹುದು. ನೀವು ಮೆಮೊರೀಸ್ನ ಗ್ಯಾದರ್ ಮಾಡೋದಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.